ಇವನು ಸಲೀಂ, ಇಂಟರ್ನ್ಯಾಷನಲ್ ಟೆರರಿಸ್ಟ್. ಎಲ್ಲ ದೇಶದ ಪಾಸ್ಪೋರ್ಟ್ ಇವನ ಹತ್ರ ಇದೆ. ಯಾವ ದೇಶದಲ್ಲಿ ಯಾವ ಗೆಟಪ್ ಇರ್ತಾನೆ ಅನ್ನೋದು ಗೊತ್ತಾಗಲ್ಲ. ಅಲ್ ಖೈದಾ ಮೆಂಬರ್, ದುಬೈಲಿರ್ತಾನೆ ಅಂತ ಸುದ್ದಿ ಇದೆ. ಇವನು ನಮ್ಮ ದೇಶಕ್ಕೆ ಬಂದ್ರೆ ಏನಾದರೂ ಅನಾಹುತ ಮಾಡೇ ಹೋಗ್ತಾನೆ. ಇವನು ಡಿ ಅಂತ, ಇಂಡಿಯಾದಲ್ಲೇ ನಂಬರ್ 1 ನಟೋರಿಯಸ್ ಕ್ರಿಮಿನಲ್. ಸಲೀಂ ಇಂಡಿಯಾಗೆ ಬರೋದೇ ಇವನ ಆರ್ಡರ್ ಮೇಲೆ. ಒಂದು ಲೆಕ್ಕದಲ್ಲಿ ಸಲೀಂಗೆ ಡಿ ಇಂಡಿಯಾದಲ್ಲಿ ರಿಮೋಟ್ ಕಂಟ್ರೋಲ್ ಇದ್ದ ಹಾಗೆ. ಇವನ ಹೆಸರು ಕಿಟ್ಟಿ. ಡಿಗೆ ಪಕ್ಕ ರೈಟ್ ಹ್ಯಾಂಡ್. ಲೋಕಲ್ ವ್ಯವಹಾರಗಳಿಗೆಲ್ಲ ಇವನೇ ಲೀಡರ್. ಇವರೆಲ್ಲ ಶಾರ್ಪ್ ಶೂಟರ್ಸ್. ಇವನು ಕಿಶೋರ್, ಮೊದಲು ಡಿ ಜೊತೆ ಸಲೀಂ ಕೇಳಿ ಕೆಲಸ ಮಾಡ್ತಿದ್ದ. ಆಫೀಸರ್ಸ್, ಈ ಕಿಶೋರ್ ಗ್ಯಾಂಗ್ಗೂ ಈ ಡಿ ಗ್ಯಾಂಗ್ಗೂ ಇಂಟರ್ನಲ್ ವಾರ್ ನಡೀತಾನೆ ಇರುತ್ತೆ. ಎಲ್ಲಿ ಯಾವಾಗ ಯಾರ ಕೊಲೆ ಆಗುತ್ತೋ, ಎಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೋ ಅನ್ನೋ ಭಯದಲ್ಲೇ ಇದ್ದಾರೆ ಜನಸಾಮಾನ್ಯ. ಇನ್ ಅ ವೇ ದ ಎಂಟೈರ್ ಸಿಟಿ ಇಸ್ ಅಂಡರ್ ಟೆರರಿಸ್ಟ್ ಅಟ್ಯಾಕ್. ಸಾಕ್ಷಿ ಪುರಾವೆ ಎಲ್ಲ ಸಿಕ್ಕಿ ಇನ್ನೇನು ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಅನ್ನೋಷ್ಟರಲ್ಲಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿಕೊಂಡು ಕಲ್ಪಿಟ್ಸ್ ಎಸ್ಕೇಪ್ ಆಗ್ತಾ ಇದ್ದಾರೆ. ವಿ ಆರ್ ಅಂಡರ್ ಟ್ರೆಮೆಂಡಸ್ ಪ್ರೆಷರ್. ವಿ ಆರ್ ಲ್ಯಾಂಡಿಂಗ್ ಇನ್ ಎ ಹೆಲ್ಪ್ಲೆಸ್ ಸಿಚುಯೇಷನ್. ಮಿಸ್ಟರ್ ರಾಥೋಡ್, yes sir, we must do something for this. yes sir, I'll do my best. ಬಂದ್ಲು ಕಲ್ಲ ಪ್ರೀತಿ, ಪ್ರೀತಿಯ ನೀಡುವ ಕೊಡುಗಲ್ಲಮ್ಮ ದೇವನಿಗೆ. ನನ್ ಕರ್ಮ ಕರ್ಮ ಅಂತ ಯಾಕೆ ಅನ್ಕೊಂಡಿ? ಪ್ರೇಮ ಪ್ರೇಮ ಅಂತ ಅನ್ಕೋ. ಪ್ರೀತಿ ನಿನಗೆ ಫೇವರೇಟ್ ಅಂತ ಈ ಬ್ರೆಸ್ಸು, ಈ ಪೇಂಟು ಎಲ್ಲ ತಕೊಂಬಂದಿನಿ. ತಕ್ಕೋ ನನ್ನ ಸ್ಮಾಲ್ ಗಿಫ್ಟು. ಹೋಗೋ ಮೆಂಟಲ್ ಪೇಷಂಟ್. ನನ್ ಬಿಟ್ಟು ಬಿಡ. ಅಕ್ಕ ಏನ್ ಸುಣ್ಣ ಬಳಿಯೋ ಪೈಂಟ್ರು ಅನ್ಕೊಂಡ? ಚಿತ್ತ ಬಡಿಯೋ ಪೈಂಟ್ರು. ಅಲ್ಲಕಲ್ಲ, ಅದ್ಯಾವ್ದೋ ದೇವ್ರನ್ನ ಬೆನ್ನು ಕಟ್ಕೊಂತಾರಲ್ಲ, ಹಂಗಾತಲ್ಲ ನಿನ್ ಕಟ್ಕೊಂಡು. ಇದನ್ನೆಲ್ಲ ತಕ್ಕೋಬೇಕಾದ್ರೆ ಬಾಯಿಗೆ ಏನಿಕೊಂಡಿದ್ದಲ್ಲ ದದ್ದಿ ನನ್ ಮಗನೇ. ಚೇ 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 ಚೇ. ಈ ಗೋಡೆಗೆ ಬಣ್ಣ ಬಡಿಯೋನು ಪೇಂಟ್ರು ಅಂತಾರೆ, ಈ ಚಿತ್ರ ಬಿಡಿಸೋರ್ನು ಪೇಂಟ್ರು ಅಂತಾರೆ. ಅದಕ್ಕೆ ಕಲ ನನಗೆ ಇಂಗ್ಲೀಷು ಅಂದ್ರೇನೆ ಇಷ್ಟ ಆಗಕ್ಕಿಲ್ಲ. ಮತ್ತೆ ನಮ್ ಕನ್ನಡದಾಗಾದ್ರೆ ಒಂದೊಂದು ಪದಕ್ಕೂ ಅರ್ಥ ಐತೆ ಕಲ್ಲ. ಕಷ್ಟವೋ ಸುಖವೋ ನೆಕ್ಸ್ಟ್ ಟೈಮು ನಾನು ಕನ್ನಡದಾಗೆ ಮಾತಾಡ್ತೀನಿ ಕಲ್ಲ. ಜೈ ಕರ್ನಾಟಕ. ಹಲೋ ಪ್ರೇಮ, ಮಿಸ್ ಪ್ರೇಮ. ನಾನಾ? ಪ್ರೇಮ ಅಲ್ಲಲ್ಲ, ಪ್ರೇಮ ಅಲ್ಲ, ಪ್ರೀತಿ. ಪ್ರೀತಿನ ಪ್ರೇಮನ ಅರ್ಥ ಎರಡು ಒಂದೇ ಬಿಡಿತಾಳೆ. ಏನಿದು? ಫೋನ್ ನಂಬರ್. ಯಾರ್ದು? ಅವ್ನ್ ಯಾರೋ ದಡಿಯಾರಿ, ನಿಮ್ ರಿಲೇಷನ್ ಅಂತ ಅರ್ಜೆಂಟ್ ಆಗಿ ಫೋನ್ ಮಾಡ್ಬೇಕಂತ ಅವನ್ಗೆ. ಇಂಪಾರ್ಟೆಂಟ್ ಫೋನ್ ನಂಬರ್ ಇದೆ ಕಡೆ ಕೊಡೆ. ಕೊಡ್ತಾ ಇದೀನಪ್ಪ, ಫೋನ್ ಮಾಡ್ತಾರಂತೆ ನಿಮ್ಗೆ. ಹೇಳಿ ತಟ್ಟಾಗಲ್ವೇ ಅರ್ಜೆಂಟ್, ನಾನು ಫೋನ್ ಮಾಡ್ಬೇಕಯ್ಯ, ಕೊಡಿಲೆ. ಮಾಡ್ತಾರೆ. ನಾನು ಅವನ ಹತ್ರ ಏನ್ ವಿಷಯ? ನನಗೇನ್ರಿ ಗೊತ್ತು, ಫೋನ್ ಮಾಡಿ ನೋಡಿ ಗೊತ್ತಾಗ್ಬೋದು. ಅದ್ರಲ್ಲಿ ಫೋನ್ ನಂಬರ್ ಇದೆ ಕಡೆ ಕೊಡಪ್ಪ. ಓಕೆ ಕೊಟ್ಟಿದ್ದೀನಿ. ಸರಿ ಬರ್ಲಾ? ಮಾಡೋಣ. ಪ್ರೀತಿ. ಮಮ್ಮಿ, ಸೀರೆ ಸರ್ಗೋ ಸ್ವಲ್ಪ ಮೇಲಿಟ್ಕೋ. ಈ ವಯಸ್ಸಿನಲ್ಲೂ ಎಷ್ಟು ಸೆಕ್ಸಿಯಾಗಿ ಕಾಣಿಸ್ತೀಯಾ. ಎಷ್ಟು ಚೆನ್ನಾಗಿ ಪೋಸಿ ಹೊಡಿತಾ ಇದೀಯ. ಮಮ್ಮಿ, ನಿಂಗ್ ವಯಸ್ಸೇ ಆಗಲ್ವಾ? ಹೋಗೆ. ಓ, ಹಲೋ. ಪ್ರೀತಿನಾ? ಹೌದು. ನಾನ್ ಯಾರು ಅಂತ ಗೊತ್ತಾಗ್ಲಿಲ್ವಾ? ಅದೇ
ನಿನ್ನೆ PVR ಅಲ್ಲಿ ಒಂದ್ ಚೀಟಿಲ್ ಫೋನ್ ನಂಬರ್ ಬರ್ಕೊಟ್ನಲ್ಲ, ತಕ್ಷಣ ಆ ನಂಬರ್ಗೆ ಫೋನ್ ಮಾಡಿದ್ನಲ್ಲ. ಫೋನ್ ಮಾಡ್ಲಿ ಅಂತಾನೆ ನಾನ್ ನಂಬರ್ ಕೊಟ್ಟಿದ್ದು. ಯಾರು ನೀನು? ಐ ಆಮ್ ಶಿವ್. ಬುದ್ಧಿ ಗಿದ್ದಿ ಇದೆಯಾ ನಿನ್ಗೆ? ಒಂದ್ ಹುಡುಗಿ ಹತ್ರ ಸುಳ್ಳು ಹೇಳಿ ನಂಬರ್ ತಗೊಳ್ಳೋದಕ್ಕೆ ನಾಚಿಕೆ ಆಗಲ್ಲ ನಿಂಗೆ? ನಾಚಿಕೆನಾ? ಯಾಕೆ? ಅಲ್ಲ ಕಣ್ರೆ, ಈಗ ನಿಮ್ ಹತ್ರ ಬಂದು ನಿಮ್ ಹೆಸರೇನು, ಪ್ಲೀಸ್ ನಿಮ್ ಮೊಬೈಲ್ ನಂಬರ್ ಕೊಡಿದ್ರೆ ನೀವು ಕೊಡ್ತಿದ್ರಾ? ಕೊಡಲ್ಲ. ಅದಕ್ಕೆ ಈ ಹೊಸ ಟೆಕ್ನಿಕ್ ಯೂಸ್ ಮಾಡಿದೆ. ನಿಮ್ ಹೆಸರು ಗೊತ್ತಾಯ್ತು, ಜೊತೆಗೆ ನಿಮ್ ನಂಬರು ಸಿಕ್ತು. ಇದೇ ರೇ ಬಿಂದಾಸ್ ಐಡಿಯಾ. ವಾವ್, ಬಿಂದಾಸ್ ಐಡಿಯಾ ಅಂದ್ರೆ ಇದೇನಾ? ಏಯ್, ಜಾಸ್ತಿ ಆಯ್ತು ನಿಂದು. ಯಾರತ್ರ ಮಾತಾಡ್ತಿದ್ಯಾ ಅಂತ ಗೊತ್ತಾ? ಸ್ಟೂಪಿಡ್. ಇಡ್ಡ ಫೋನ್. ಅಯ್ಯ, ಗೊತ್ತಾಯ್ತು ಬಿಡಿ. ಎಲ್ಲ ನನ್ನ ಹತ್ರ ಮಾತಾಡಿದ್ರೆ ಲವ್ ಮಾಡ್ಬಿಡ್ತೀನಿ ಅಂತ ಭಯನಾ? ಬಿಡ್ರಿ, ನೀವು ಅಷ್ಟೇ ಬೇರೆ ಹುಡುಗಿರ್ ತರಾನೇ. ಏ, ಬೇರೆ ಹುಡುಗಿರ್ಗೆಲ್ಲ ಕಂಪೇರ್ ಮಾಡ್ಬೇಡ ನನ್ನ. ದಿಸ್ ಇಸ್ ಪ್ರೀತಿ ಅಂಡ್ ಪ್ರೀತಿ ಇಸ್ ಡಿಫರೆಂಟ್. ಹಾಯ್, ಏನ್ ಡಿಫ್ರೆಂಟೋ ಏನೋ ಮಾತಾಡಕ್ಕೆ ಎದುರ್ಕಂತಿದ್ದೀರಲ್ರಿ. ಒಂದಿನ ನನ್ನ ಎದುರುಗಡೆ ಕುತ್ಕೊಂಡು ಮಾತಾಡ್ರಿ, ನೀವಲ್ಲೇ ಕ್ಲೀನ್ ಬೋಲ್ಡ್. ಕ್ರಿಕೆಟ್ ಫಾರ್ಮುಲಾ. ಓಯ್, ನೀನೇನ್ ಸುರ್ಸುಂದ್ರ ಹಂಗ ಅನ್ಕೊಂಡಿದ್ಯಾ? ನೀನ್ ಹೇಗೆ ಇದ್ರು ನನ್ನ ಎದುರಿಗೆ ನಿನ್ನ ಆಟ ನಡೆಯಲ್ಲ. ಅದನ್ನ ನನ್ನ ಎದುರುಗಡೆ ಅರ್ಧ ಗಂಟೆ ಕೂತ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ. ಗುಡ್ ಕ್ಯಾಚ್. ಓಯ್, ಅರ್ಧ ಗಂಟೆ ಅಲ್ಲ, ಅರ್ಧ ದಿನ ಕೂತ್ರು ಅಷ್ಟೇ. ಈ ಪ್ರೀತಿ ಡಿಫ್ರೆಂಟ್ ಅಂತ ಹೇಳ್ದಲ್ಲ. ನೀನು ಎಲ್ಲಿದ್ಯೋ ನೀನು? ನೀವಾಗ ಕೇಳಿದ್ಮೇಲೆ ಹೇಳಿದೆ ಇರಕ್ಕಾಗುತ್ತಾ? ಆರ್ ಟಿ ನಗರ್ ಕಾಫಿ ಡೇಲಿ ಇದ್ದೀನಿ. Within 5 minutes Preeti is going to be there. You wait and watch. ಅಲ್ಲೇ ಇರು, you're dead. ನಮಸ್ತೆ ಗುರುಜಿ. ಗುರುನಾ? ಯಾವ ಲೆಕ್ಕದಲ್ಲಿ? ನನಗೆ ಪಾಠ ಹೇಳ್ಕೊಡೋರೆಲ್ಲ ಗುರುಗಳು ತಾನೆ. ನಾನಾ? ಯಾವ ಪಾಠ ಹೇಳ್ಕೊಟ್ಟೆ ನಿನಗೆ? ಪ್ರೇಮ ಪಾಠ. ನಾನು ಎಷ್ಟೋ ಲವ್ ಸ್ಟೋರೀಸ್ನ ಓದಿದ್ದೀನಿ, ರೊಮ್ಯಾಂಟಿಕ್ ಫಿಲಮ್ಸ್ನ ನೋಡಿದ್ದೀನಿ. ಅಷ್ಟೇ ಯಾಕೆ, ನನ್ನ ಕಣ್ಣೆದುರುಗಡೆ ದಿನನಿತ್ಯ ಎಷ್ಟೋ ಲವ್ ಎಪಿಸೋಡ್ಸ್ನ ನೋಡ್ತಾನೆ ಇರ್ತೀನಿ. ಇದರಲ್ಲೆಲ್ಲದರಲ್ಲೂ ಹುಡುಗಿರ್ನ ಹುಡುಗರು ಕುರಿಗಳ ಥರ ಫಾಲೋ ಮಾಡ್ತಾರೆ. ಆದರೆ ನಿಮ್ಮ ಮ್ಯಾಟ್ರಲ್ಲಿ ಆ ಹುಡುಗಿನೇ ನಿಮ್ಮ ಹತ್ರ ಬರಂಗ್ ಮಾಡ್ತಾ ಇದ್ದೀರಾ ಅಂದರೆ ಇದು ನ್ಯೂ ಸ್ಟೈಲ್. ಮದರ್ ಪ್ರಾಮಿಸ್, ಇದು ಯಾವ ಸ್ಟೋರಿಲೂ ಓದೂ ಇಲ್ಲ, ಯಾವ ಫಿಲಮಲ್ಲಿ ನೋಡೂ ಇಲ್ಲ. ಅದಕ್ಕೆ ನಾನು ನಿಮ್ಮನ್ನ ಗುರುಜಿ ಅಂತಂದೆ. ಇದು ಬರೀ ಸ್ಯಾಂಪಲ್ ಅಷ್ಟೇ. ವಾಟ್? ಹಂಗಂದ್ರೆ ಪ್ರೇಮದ ಬಗ್ಗೆ ದೊಡ್ಡ ಎನ್ಸೈಕ್ಲೋಪೀಡಿಯಾನೇ ಇದೆ, ಅದರಲ್ಲಿ ಇದು ಫಸ್ಟ್ ಎಪಿಸೋಡು. ಇದು ಯಾರ ಸ್ಟೈಲು ಗುರುಜಿ? ಬಿಂದಾಸ್ ಸ್ಟೈಲ್. ಬಿಂದಾಸ್ ಸ್ಟೈಲ್. ಅದ್ ಸರಿ, ನೀನ್ ಯಾರು? ಓನರ್. ಓನರ? ಇಲ್ಲೇನ್ ಮಾಡ್ತಿದ್ಯಾ? ಎದೋಗೋ. ಅದು ಸರಿನೇ ಗುರುಜಿ. ಎಲ್ಲ ಹುಡುಗಿರು ನಿಮ್ಗೆ ಕಾಳಾಗ್ತಾರಲ್ಲ, ಅದ್ ಹೆಂಗೆ? ಕಾಫಿ ಡೇ ಆಚೆ ನಿಂತ್ಕೊಂಡು ನಮ್ ಕಾಫಿ ಚೆನ್ನಾಗಿದೆ ಅಂತ ಕರಿತೀರಾ? ಇಲ್ಲ, ನಾನು ಅದನ್ನೇ ಮಾಡ್ತಿರೋದು. ನಾನು ಯಾರನ್ನು ಕರೆಯಲ್ಲ, ಅವ್ರಾಗ ಅವರೇ ಬರ್ತಾರೆ. ಆಹಾ ಗುರುಜಿ, ನಿಮ್ಮ ಹತ್ರ ಬೇಜಾನ್ ಮ್ಯಾಟ್ರ್ ಇದೆ. ವಾಟ್ ಎವರ್ ಯು ಡೂ ಐ ಸಿಂಪ್ಲಿ ಫಾಲೋ. ಡೀಲ್ ಓಕೆ? ಥ್ಯಾಂಕ್ ಯು. ಪ್ರೀತಿ ಫೋನ್ ಮಾಡಿದ್ ನೀನಾ? ಹಾಯ್ ಪ್ರೀತಿ. ನೀನೇನ ಶಿವು? ಎಸ್, ಕೂತ್ಕೊಳ್ಳಿ. ಹಲೋ, ನಾನ್ ಕೂತ್ಕೊಳಕ್ ಬಂದಿಲ್ಲ. ಓ, ಪ್ರೇಮನು ಹಿಂಗೆ ನಿಂತ್ಕೊಂಡು ಲವ್ ಮಾಡಕ್ ಶುರು ಮಾಡ್ಬಿಟ್ಲು. ಏ, ನಾನ್ ಪ್ರೀತಿ ಪ್ರೇಮ ಅಲ್ಲ. ಎರಡು ಒಂದೇ ಮೇಡಮ್. ಈ ಪ್ರೀತಿ ಮಾಡ್ಬೇಕು ಅಂದ್ರೆ ಪ್ರೇಮ ಇರಬೇಕು, ಪ್ರೇಮ ಮಾಡ್ಬೇಕು ಅಂದ್ರೆ ಪ್ರೀತಿ ಇರಬೇಕು. ಈ ಪ್ರೀತಿ ಪ್ರೇಮ ಎರಡು ಅವಳಿ ಜೋಡಿ ಇದ್ದಾಗೆ. ಪ್ರೀತಿನ ಬಿಟ್ಟು ಪ್ರೇಮ ಇರಲ್ಲ, ಪ್ರೇಮನ ಬಿಟ್ಟು ಪ್ರೀತಿ ಇರಲ್ಲ. ಮೇಡಮ್, ಈ ಜಗತ್ ನಿಂತಿರೋದೇ ಪ್ರೀತಿ ಮೇಲೆ, ನಾನ್ ನಿಂತಿರೋದು ನಿಮ್ ಪ್ರೀತಿ ಮೇಲೆ. ಸರಿ, ಈ ಪ್ರೀತಿ ಮಾಡೋದು ಬಿಡೋದು ಆಮೇಲೆ. ಮೊದಲು ನೀವು ಕೂತ್ಕೊಳ್ಳಿ. ನಾನ್ ಕೂತ್ಕೊಳ್ಳಲ್ಲ. ಈಗಂತೂ 100% ರಮ್ಯ ಅಂತ ಹೇಳ್ತಿದ್ದೀರಾ. ಕೂತ್ಕೊಂಡು ಮಾತಾಡಿದ್ರೆ ಲವ್ ಅಲ್ಲಿ ಬಿದ್ಬಿಡ್ತೀನಿ ಅಂತನಾ? ನಾನ್ ರಮ್ಯಾನೂ ಅಲ್ಲ, ನಾನ್ ಪ್ರೇಮನೂ ಅಲ್ಲ. ಕೂತ್ಕೊಂಡಿದ್ದೀನಿ. ಅದೇನ್ ಮಾತಾಡ್ತೀಯೋ ಮಾತಾಡು. 5 ನಿಮಿಷ ಅಲ್ಲ, 1 ಗಂಟೆ ಕೂತಿರ್ತೀನಿ. ಅದ್ ಹೇಗ್ ಲವ್ ಅಲ್ಲಿ ಬೀಳಿಸ್ಕೊತೀಯೋ ಬೀಳಿಸ್ಕೊ. Your time starts now. ಈಗ್ಲಾದ್ರೂ ಗೊತ್ತಾಯ್ತಾ ಪ್ರೀತಿ ಅಂದ್ರೆ ಏನು ಅಂತ? ದಿಸ್ ಇಸ್ ಪ್ರೀತಿ. ಮೈಂಡ್ ಇಟ್. ಲವ್ ಅಂತೆ ಲವ್. ನನ್ನೇ ಚಾಲೆಂಜ್ ಮಾಡ್ತಾನೆ. ಮಿಸ್ಟರ್ ವಾಟ್ ಎವರ್, ಚಂದ ಮಾಮನ್ನ ಭೂಮಿಗಿಳಿಸೋದು ಒಂದೇ, ನನ್ನನ್ನ ಲವ್ ಅಲ್ಲಿ ಬೀಳ್ಸೋದು ಒಂದೇ. ಚಂದ ಮಾಮನ ಭೂಮಿಗೆ ಇಳಿಸಕ್ಕಾಗಲ್ಲ, ಆದ್ರೆ ನಿನ್ನೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಗುಡ್ ಬೈ.
ಆ ಲಾಟ್ ಕ್ಯಾನ್ ಆಪನ್ ಅವ್ರ ಕಾಫಿ ಅನ್ಕೊಂಡಿದ್ದೆ. ಗುಡ್ ಬೈ ಹೇಳ್ಬಿಟ್ಟು ಎಲ್ಲ ಉಲ್ಟಾ ಆಗೋಯ್ತಲ್ಲ ಗುರುಜಿ. ನಿನಗೆ ಆ ಥರ ಕೇಳಿಸ್ತಾ? ಹಾ, ನನಗೆ ಗುಡ್ ಬಾಯ್ ಅಂತ ಕೇಳಿಸ್ತಾ. ಇವ್ರ ರೂಟೇ ಬೇರೆ ಇದೆಯಲ್ಲ. ಹಲೋ, ವಾಟ್? ಶಿವು, ನಾನಿಷ್ಟು ವರ್ಷ ನನ್ನ ತಂದೆ, ನನ್ನ ತಾಯಿ, ನನ್ನ ಪೇಂಟಿಂಗು ಇಷ್ಟೇ ನನ್ನ ಪ್ರಪಂಚ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ನೀನ್ ನನಗೆ ಸಿಕ್ಕಿದ್ಮೇಲೆ ನೀನೇ ನನ್ನ ಪ್ರಪಂಚ, ನೀನೇ ನನ್ನ ಸರ್ವಸ್ವ ಆಗ್ಬಿಟ್ಟಿದ್ಯಾ. ಥ್ಯಾಂಕ್ ಯು. ನೀನ್ ಲವ್ವಲ್ ಮುಳುಗಿ ನೀನೇನ್ ಮಾಡ್ತಿದ್ಯಾ ಅಂತ ಕೇಳೋದನ್ನೇ ಮರ್ತ್ಬಿಟ್ಟಿದ್ದೆ. ಹೌದು, ನೀನೇನ್ ಮಾಡ್ತಿದ್ಯಾ? ಈ ಪ್ರೀತಿನ ಪ್ರೀತಿಸ್ತಾ ಇದ್ದೀನಿ. ನಾನ್ ಕೇಳಿದ್ದ ಅದನ್ನಲ್ಲ, ನೀನ್ ಏನ್ ಕೆಲ್ಸ ಮಾಡ್ತಿದ್ಯಾ ಅಂತ. ಯಾವ ಕೆಲ್ಸ ಅಂತ ಹೇಳದಪ್ಪ? ನಾನೊಬ್ಬ ಕಳ್ಳ. ಪಿಕ್ಚರ್ ಟೈಟಲ್ ಕೇಳ್ತಾ ಇಲ್ಲ. ಕೆಲ್ಸ ಕೆಲ್ಸ, ಜಾಬ್ ಶಿವು, ಜಾಬ್. ಇವಳು ನಿಜ ಹೇಳಿದ್ರು ನಂಬ್ತಿಲ್ವಲ್ಲಪ್ಪ. ಏಯ್ ಬರಲಿ, ಇವನ್ ಮೇಲೆ ಆಣೆ, ನಾನೊಬ್ಬ ಕಳ್ಳ. ಈ ತರ ಡೈಲಾಗ್ಸ್ ಕೇಳಿ ಕೇಳಿ ಸಾಕಾಗ್ ಹೋಯ್ತು. ಈ ತರಲೇ ಇಲ್ಲ ಬಿಟ್ಟು ಈ 4 ಬೆರಳಲ್ಲಿ 1 ಬೆರಳು ಮುಟ್ಟು. ಯಾಕೆ? ಈ ಬೆರಳು ಮುಟ್ಟಿದ್ರೆ IPS, ಈ ಬೆರಳು ಮುಟ್ಟಿದ್ರೆ IAS, ಈ ಬೆರಳು ಮುಟ್ಟಿದ್ರೆ ಡಾಕ್ಟರ್, ಈ ಬೆರಳು ಮುಟ್ಟಿದ್ರೆ ಕಂಪ್ಯೂಟರ್ ಇಂಜಿನಿಯರ್. ಯಾರು? ನೀನೇ. ಯಾವ್ದಾದ್ರು ಒಂದ್ ಬೆರಳು ಮುಟ್ಟು. ಕಮನ್ ಫಾಸ್ಟ್, ಚಲೋ. ಲವ್ ಮಾಡಕ್ ಇಷ್ಟೆಲ್ಲ ಕ್ವಾಲಿಫಿಕೇಶನ್ ಬೇಕಾ? ಬೆರಳು ಹಿಡ್ಕೊ ಅಂದ್ರೆ ಪೂರ್ತಿ ಕೈಯ ಹಿಡ್ಕೊಂಡ್ಬಿಟ್ಯಾ? ನಿನ್ ಪ್ರೀತಿ ಮಾಡಿರೋದು ನಿನ್ ಕೈ ಹಿಡಿಯೋಕೆ, ಬೆರ್ಲಿ ಹಿಡಿಯೋಕಲ್ಲ. ನಿನಗ್ ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ವಲ್ಲ? ನೀನು ಸಡನ್ ಆಗಿ ಕೇಳಿದ್ರೆ ಹೇಗೆ? ನಾನಿನ್ನು ಪ್ರಿಪೇರ್ ಆಗಿಲ್ಲ. ಪ್ರಿಪೇರ್ ಆಗ್ಬೇಕಾ? ಪ್ರೀತಿ, ಯಾಕೆ ಹಾಗೆ ನಿಂತ್ಬಿಟ್ಟೆ? ನೀನ್ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ಯಾವ ಕೆಲ್ಸ ಮಾಡಕ್ಕೂ ಮೂಡೇ ಬರಲ್ಲ. ಹಾಗಾದ್ರೆ ನನ್ ಫೇಸ್ ಇನ್ಸ್ಪೈರ್ ಆಗ್ತಿಲ್ವಾ? ಅಯ್ಯಯ್ಯೋ, ಹಾಗಲ್ಲ. ನನ್ಗೆ ನಾಚಿಕೆ ಆಗ್ತಾ ಇದೆ. ಒಂದೇ ಒಂದ್ ಮುತ್ಕೊಡ್ಲಾ? ನಾಚಿಕೆ ಎಲ್ಲ ಬೆಂಗಳೂರಿಂದ ಆಚೆ ಹೊಡೋಗುತ್ತೆ. ಬೇಡ ಬೇಡ ಪ್ಲೀಸ್, ಬರ್ಬೇಡ. ಅಲ್ಲೇ ಕೂತ್ಕೋ. ಓಕೆ, ಚಾಯ್ಸ್ ಇಸ್ ಯೋರ್ಸ್. ಅಲ್ಲಾಡ್ಬೇಡ, ಅಲ್ಲೇ ಕೂತ್ಕೋ. ಅಲ್ಲಾಡ್ಬೇಡ ಅಂತ ಹೇಳ್ತಿದ್ದೀನಿ. ನನ್ ಪೇಂಟಿಂಗ್ ತೊಂದರೆ ಆಗುತ್ತೆ. ಗುಡ್ ಬಾಯ್. ರೀ ಬನ್ನಿ, ಅಲ್ಲಿ ನೋಡಿ ಅವಳ ಪೇಂಟಿಂಗ್ ಹುಚ್ಚು ಎಲ್ಲಿ ತನಕ ಬಂದಿದೆ ಅಂತ. ಗುಡ್ ಬಾಯ್. ಸೇಮ್ ನಿನ್ ಥರನೇ. ವಾಟ್ ಯು ಸೇ? ಇಸ್ಂಟ್ ಇಟ್ ಬ್ಯೂಟಿಫುಲ್? ಜಾಣ ಮರಿ, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಆಗೋಗುತ್ತೆ. ಪ್ಲೀಸ್ ವೇಟ್ ನಾ. ಅಲ್ಲಾಡ್ಬೇಡ. ಪ್ರೀತಿ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಒನ್ ಸೆಕೆಂಡ್. ಹಲೋ. ಓ ಎಸ್ ಸರ್, ಐ ವಿಲ್ ಬಿ ದೇರ್ ವಿತ್ ಇನ್ 10 minutes ಸರ್. ಎಸ್ ಸರ್, ಐ ಟಾಕ್ ಟು ಯು ಲೇಟರ್. ಮಿಸ್ಟರ್ ರಾಥೋಡ್,
ಈ ವಾರದಲ್ಲಿ 3 ಕಡೆ ಬಾಂಬ್ ಬ್ಲಾಸ್ಟ್ ಆಗಿದೆ, 2 ಕಿಡ್ನಾಪ್ ಆಗಿದೆ. ಮಾಫಿಯಾದವರು ಪೊಲೀಸ್ನವ್ರಿಗೆ ಫೂಲ್ ಮಾಡ್ತಾ ದೀಪಾವಳಿ ಆಚರಿಸ್ತಾ ಇದ್ದಾರೆ. ಪೇಪರ್ನವರು ನಮ್ಮನ್ನ ಬಾಯಿಗೆ ಬಂದ ಬೈದು ಬರಿತಾ ಇದ್ದಾರೆ. ಆಯ್ಸೆ, ನಿಮಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟನಲ್ಲ, ಇದುವರೆಗೂ ಏನ್ ಮಾಡಿದ್ದೀರಾ ನೀವು? ಐ ಅಂಡರ್ಸ್ಟ್ಯಾಂಡ್ ಯುವರ್ ಫೀಲಿಂಗ್ ಸರ್. ನಂಗೊಂದು ಸ್ಟ್ರಾಂಗ್ ಡೌಟ್ ಇದೆ. ನಮ್ಮ ಡಿಪಾರ್ಟ್ಮೆಂಟ್ನಿಂದಲೇ ಯಾರೋ ಆ ಮಾಫಿಯಾ ಗ್ಯಾಂಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ ಸರ್. ರೇ, ತಪ್ಪಿಸ್ಕೊಳಕ್ಕೆ ಏನನ್ನ ಹೇಳಬೇಡಿ. ನಮ್ಮ ಡಿಪಾರ್ಟ್ಮೆಂಟ್ ಮೇಲೆ ಅದು ಹೇಗ್ರಿ ಅನುಮಾನ ಪಡ್ತೀರಾ? ಮೊನ್ನೆ ಅಮ್ಯುನಿಷನ್ ಎಕ್ಸ್ಚೇಂಜ್ ಆಗ್ತಾ ಇದೆ ಅಂತ ಮೆಸೇಜ್ ಬಂತು. ನಾನು ಅಲ್ಲಿಗೆ ಹೋದಾಗ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು. ನಾವು ಚಾರ್ಜ್ ಮಾಡಿದ್ವಿ, ತಪ್ಪಿಸ್ಕೊಂಬಿಟ್ರು. ಪ್ರತಿ ಸಾರಿನೂ ಹೀಗೆ ಆಗ್ತಾ ಇದೆ ಸರ್. ಇದರಿಂದ ಗೊತ್ತಾಗತ್ತೆ ನಮ್ಮ ಡಿಪಾರ್ಟ್ಮೆಂಟ್ನವರೇ ಯಾರು ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ. ಐ ಸಿ. ಯಾರ ಮೇಲೆ ಡೌಟ್ ನಿಮ್ಗೆ? ಅದೇ ಸರ್, ಗೊತ್ತಾಗ್ತಾ ಇಲ್ಲ. ಮತ್ತೆ ಅದೇ ಆನ್ಸರ್. ಐ ಆಮ್ ಸಿಕ್ ಆಫ್ ದಿಸ್ ಮಿಸ್ಟರ್ ರಾಥೋಡ್. ನೀವೇನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ ರೀ. ಆದಷ್ಟು ಬೇಗ ಕಲ್ಪಿಟ್ನ ಕಂಡಿಡಿದು ಮಾಹಿತಿ ಕೊಡ್ಬೇಕು. ಇಲ್ಲ ಹೋದ್ರೆ ಈ ಜವಾಬ್ದಾರಿನ ಬೇರೆ ವಹಿಸಬೇಕಾಗತ್ತೆ. ಎಸ್ ಸರ್. ಸರ್, ನನ್ನ ಕೆಲ್ಸದ ವಿಷಯ ಇನ್ನು 2 ದಿನ ಉಳಿದಿರೋದು. ಜೋಬಲ್ ಬೇರೆ ಇಷ್ಟೇ. ಬಿ ಹ್ಯಾಪಿ ಸರ್, ನೋ ಬಿ ಪಿ, ಬಿಂದಾಸ್ ಆಗಿರ್ಬೇಕು. ಸರ್, ನಾನು ಕೊಟ್ಟಿ 10 days ಅಲ್ಲಿ ಇನ್ನೂ 1 ದಿನ ಬಾಕಿ ಇದೆ. ಅಷ್ಟು ಬೇರೆ ಕೆಲಸ ಕೊಡಿಸ್ಬಿಡ್ತಿದ್ರಲ್ಲ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೆಲಸ ಮಾಡ್ತೀಯಾ? ಏನ್ ಸರ್ ಹಿಂಗ್ ಕೇಳ್ಬಿಟ್ರಿ? ನನ್ಗೀಗ ತಾನೇ ಲವ್ ಬೇರೆ ಸೆಟ್ ಆಗಿದೆ. ಅವಳು ಹೆಂಗಿದ್ದಾಳೆ ಗೊತ್ತಾ ಸರ್? ಕಣ್ ತೊಳ್ಕೊಂಡು ನೋಡ್ಬೇಕು ಸರ್. ಅವಳನ್ನ ಈ ಭೂಮಿಗೆ ಪ್ರೊಡ್ಯೂಸ್ ಮಾಡಿದ ಪ್ರೊಡ್ಯೂಸರ್ಗೆ ಹ್ಯಾಟ್ಸ್ ಆಫ್. ಶಟ್ ಅಪ್. ನನಗೆ ಲವ್ ಗಿವು ಇಂಥ ಬೇಜವಾಬ್ದಾರಿ ಮಾತುಗಳು ಬೇಕಾಗಿಲ್ಲ. ಸರ್, ನೀವು ನನ್ನ ಗಾಡ್ ಫಾದರ್. ನಿಮ್ಗೆ ನನ್ನ ಎಲ್ಲ ವಿಷಯನೂ ಹೇಳಬೇಕು. ನಾಳೆ ನನ್ನ ಲವರ್ ಅಪ್ಪ, ಅದೇ ನಮ್ಮ ಮಾವ, ನೀನೇನು ಮಾಡ್ತಿದ್ದೆ ಅಂತ ಕೇಳಿದ್ರೆ ಹೆಮ್ಮೆಯಿಂದ ಹೇಳ್ಕೋಬೇಕು ಸರ್. ಆ ರೇಂಜಲ್ಲಿ ಕೆಲಸ ಕೊಡಿ ಸರ್, ಮಾಡ್ತೀನಿ. ಕೊಡ್ತೀನಿ, ಆ ಥರದ್ದೇ ಕೆಲಸ ಕೊಡ್ತೀನಿ. ಏನು ಕೆಲಸ ಸರ್? ಒಂದ್ ದಿವಸ ನೀನೊಬ್ಬ ಕಾನ್ಸ್ಟೇಬಲ್ಗೆ 100 ರೂಪಾಯಿ ಕೊಟ್ಟು ನಾನೆಲ್ಲಿದ್ದೀನಿ ಅಂತ ತಿಳ್ಕೊಂಡೆ ಅಲ್ಲ? 100 ರೂಪಾಯಿ ಕೊಟ್ಟಿದ್ದಕ್ಕೆ ನೀವು ಎಲ್ಲಿದ್ದೀರಾ ಅಂತ ಹೇಳಿದ್ರು. ಇನ್ನೊಂದು ₹1,00,000 ಹೊಡೆದ್ಬಿಟ್ರೆ ನಿಮ್ ಡಿಪಾರ್ಟ್ಮೆಂಟ್ ಸೀಕ್ರೆಟ್ಸ್ ಎಲ್ಲ ಹೇಳ್ಬಿಡ್ತಾರೆ. ನೀನ್ ಹೇಳ್ದಾಗೆ ನಮ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲವರು ದುಡ್ಡಿಗೆ ಆಸೆ ಪಟ್ಟು ಒಂದು ಮಾಫಿಯಾ ಗ್ಯಾಂಗ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ. ನಿನಗೆ ಸಲೀಂ ಡಿ ಕಿಶೋರ್ ಗೊತ್ತಾ? ನಮ್ ದೇಶದಲ್ಲಿ ಈ ಒಳ್ಳೆಯವ್ರಿಗಿಂತ ಈ ಕೆಟ್ಟ ನನ್ನ ಮಕ್ಳು ಟೆರರಿಸ್ಗಳೇ ಚೆನ್ನಾಗಿ ಗೊತ್ತು. ಹೆಸರು ಕೇಳಿದ್ದೀನಿ, ಪೇಪರ್ಲು ಓದಿದ್ದೀನಿ. ಸರ್, ಅಪ್ಪಿ ತಪ್ಪಿ ನೀವು ನಮ್ಮನ್ನೆಲ್ಲ ತಗಲಾಕ್ಬಿಡ್ಬೇಡಿ. ನೀನ್ ಆ ಗುಂಪಿಗೆ ಸೇರ್ಬೇಕು. ಸರ್, ಏನ್ ಮಾತಾಡ್ತಿದ್ರ ಸರ್ ನೀವು? ನಮ್ ಪೊಲೀಸ್ ಇನ್ಫಾರ್ಮರ್ ಆಗಿ ಸೇರ್ಬೇಕು. ಅವ್ರ ವಿಷಯಗಳನ್ನ ಪಿನ್ ಟು ಪಿನ್ ಡೀಟೇಲ್ ಆಗಿ ನನಗೆ ಹೇಳ್ಬೇಕು. ಮಾಡ್ತೀಯಾ? ನಾನ್ ಮಾಡೋ ಕೆಲ್ಸ ನನ್ನ ಲವರ್ಗೂ ಅವ್ರ ಅಪ್ಪನ್ಗೂ ಖುಷಿ ಕೊಡುತ್ತೆ ತಾನೆ? 100% ಖುಷಿ ಕೊಡುತ್ತೆ. ಹಾಗಾದ್ರೆ ಮಾಡ್ತೀನಿ ಸರ್. ಗುಡ್. ಶಿವ, ದಿಸ್ ಅ ಲೈಫ್ ಅಂಡ್ ಡೆತ್ ಕ್ವಶನ್. ಒಂದ್ ಚೂರ್ ಡೌಟ್ ಬಂದ್ರು ನಿನ್ ಜೀವ ನಿನ್ ಕೈಲಿರೋದಿಲ್ಲ. ಇಟ್ಸ್ ವೆರಿ ರಿಸ್ಕಿ. ನನ್ನ ಲೈಫೇ ರಿಸ್ಕ್ ಅಲ್ಲಿ ಕಳೆದಿದ್ದೀನಿ. ಇದೆಲ್ಲ ರಿಸ್ಕ್ ಅಲ್ಲ ಸರ್, ಥ್ರಿಲ್. ಗುಡ್. ಈಗ್ಲಿಂದಾನೇ ನೀನ್ ಡ್ಯೂಟಿ ಸ್ಟಾರ್ಟ್. ಆದ್ರೆ ಒಂದು, ನಮ್ಮಿಬ್ರನ್ ಬಿಟ್ಟು 3ನೇವ್ರಿಗೆ ವಿಷಯ ಗೊತ್ತಾಗಬಾರ್ದು. ನಿನ್ ಲವರ್ ಕೂಡ. ಪ್ರೊಫೆಷನಲ್ ಸೀಕ್ರೆಟ್ ಅಂಡ್ ಇಟ್ಸ್ ಅ ಜೆಂಟಲ್ಮ್ಯಾನ್ಸ್ ಅಗ್ರಿಮೆಂಟ್. ಓಕೆ? ಮಾತು ಕೊಟ್ಟ ಮೇಲೆ ಮುಗೀತು. ಬಲಗೈ ಮಾಡೋ ಕೆಲಸ ಎಡಗೈ ಗೊತ್ತಾಗಲ್ಲ. ಜೆಂಟಲ್ಮ್ಯಾನ್ಸ್ ಅಗ್ರಿಮೆಂಟ್. ಬಿ ಹ್ಯಾಪಿ ಸರ್, ನೋ ಬಿ ಪಿ, ಬಿಂದಾಸ್ ಆಗಿರ್ಬೇಕು. ಗುಡ್, ವೆರಿ ಗುಡ್. ಇವತ್ತು ನಾನು ಫುಲ್ ದಿಲ್ ಖುಷ್. ಯಾಕೆಂದ್ರೆ ನಿನ್ನೆವರೆಗೂ ಪೊಲೀಸ್ನವರು ನನ್ನಿಂದ ಬಿದ್ದಿದ್ರು. ಈ ಕಳ್ಳ ಪೊಲೀಸ್ ಜೂಟಾಡಿ ನನಗೂ ಬೇಜಾರಾಗೋಗಿತ್ತು ಸರ್. ಇವತ್ತು ನಾನ್ ಪೊಲೀಸ್ನವ್ರ ಜೊತೆ ಸೇರಿ ಕಳ್ಳ ನಡೀತಿದ್ದೀನಿ ಅಂದಮೇಲೆ ಸೂಪರ್ ಸರ್, ಸೂಪರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವಿಲ್ಲ ಇರಿ. ಏಂ ರೆಡ್ಡಿ గారు. ಓ ಕಿಟಣ್ಣ, ನಮಸ್ಕಾರಪ್ಪ. ಕರ್ನಾಟಕಕ್ಕೆ ಬಂದು ಬೇಜಾನ್ ಕಮಾಯ. ಬೊಂಬಾಟ್ ಬಿಸ್ನೆಸ್. ಏನ್ ಬಿಸ್ನೆಸ್ ಏನೋ ಕಿಟಣ್ಣ.
ರಿಜಿಸ್ಟ್ರೇಷನ್ ಎಲ್ಲ ನಿಂತು ಹೋಗಿದೆ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಂತೂ ಬಿದ್ದೇ ಹೋಗಿದ್ಯಲ್ಲಪ್ಪ. ಸುಳ್ಳು ಹೇಳ್ತೀಯ ಮಗನ? ಬೇಡ ಕಿಟ್ಟಣ, ಏನು ಮಾಡ್ಬೇಡ ಕಣಯ್ಯ. ನಿನಗೆ ಕೊಟ್ಟ ಟೈಮ್ ಮುಗ್ದೋಯ್ತು. ಡಾಕ್ಯುಮೆಂಟ್ಸ್ ಕೇಳು, ಕೊಡ್ಲಿಲ್ಲ ಅಂದ್ರೆ ಮುಗಿಸ್ಬಿಡು ಅಂತ ಹೇಳಿದಾರೆ ರೆಡಿ. ಅಲ್ಲ ಕಿಟ್ಟಣ, ಹೆಬ್ಬಾಳ್ ಸೈಟ್ಗಳನ್ನು ಬಿಟ್ಕೊಟ್ಟೆ, ಎಲೆಕ್ಟ್ರಾನಿಕ್ ಸಿಟಿ ಸೈಟ್ಗಳನ್ನು ಬಿಟ್ಕೊಟ್ಟೆ, ಈ ಅಪಾರ್ಟ್ಮೆಂಟ್ ಅಲ್ಲಿ 4 ಫ್ಲೋರ್ಗಳನ್ನು ಬಿಟ್ಕೊಟ್ಟೆ. ಪೂರಾ ಬಿಲ್ಡಿಂಗ್ ನ ಕೊಡು ಅಂದ್ರೆ ಎಲ್ಲಿಂದ ಕೊಡ್ಲಿ ಕಿಟ್ಟಣ? ನೀನ್ ತಂದ್ ಕೊಡೋದು ಬೇಡ, ನಾವ್ ಇಸ್ಕೊಳ್ಳೋದು ಬೇಡ. ನಿನ್ನ ಮೇಲೆ ಕಳಿಸಿ ನಾವೇ ತಗೋತೀವಿ. ಹೊಡೆದ್ಬಿಟ್ಟಿಯಾ? ತಪ್ಪ ಮಾಡ್ಬಿಟ್ಟೆ ಕಣ. ನೀನ್ ಹೊಡೆಯೋಕ್ ಮುಂಚೆ ನಾನು ಹೊಡೆದ್ರೆ ಅದು ರೌಡಿಸಮ್. ನೀವು ಹೊಡೆದಾದ್ಮೇಲೆ ನಾನು ಹೊಡೆದ್ರೆ ಹೀರೋಯಿಸಮ್. ನೀನೇನ್ ದೊಡ್ಡ ಪಂಡ್ರ? ಏನೋ ಹೊಟ್ಟೆಗೆಲ್ಲ ತಿಂತೀಯಾ? ಕೈ ಕೊಡು. ಹುಚ್ಚು ನನ್ನ ಮಗನಪ್ಪ. ಏನೋ ದೊಡ್ಡ ದಾರಾ ಸಿಂಗ್ ತರ ಲುಕ್ ಕೊಡ್ತಾ ಇದೀಯಾ? ನೀನ್ ಎಷ್ಟಾದ್ರೂ ಹೊಡಿಯಮ್ಮ, ನಾ ಹೊಡಿಸ್ಕೊಂತೀನಿ. ಆದ್ರೆ ನಾವು ಒಂದೇ ಒಂದು. ಹೊಟ್ಟೆ ಏನೋ ತಿಂತೀಯ? ಎಷ್ಟು ಹೊಡೆದ್ರು ಮಾತಾಡ್ತೀಯಲ್ಲೋ? ಮೊದಲು ಗಾಂಧಿಗಿರಿನಮ್ಮ, ನಡೀಲಿಲ್ಲ. ದಾದಾಗಿರಿ. ಮೇಲೆ ಮೇಲೆ ಏಯ್, ನಮ್ ಬಾಸ್ಗೆ ಹೊಡೆದೆ. ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬಂದೆ. ಗುಡ್ ಬಾಯ್. ಡಿ ಹತ್ರ ಕರ್ಕೊಂಡೋಗು, ಹೇಳ್ತೀನಿ. ನನ್ನನ್ನ ಡಿ ಹತ್ರ ಕರ್ಕೊಂಡೋಗು ಅಂತ ಹೇಳಿದ್ನಲ್ಲ. ಏನು ಇವತ್ತು ತುಂಬಾ ಖುಷಿಯಾಗಿದ್ಯಾ? ಮತ್ತೆ ಗಿಫ್ಟಾ? ಇವತ್ತು ನನ್ನ ಗಾಡ್ ಫಾದರ್ ನನ್ನ ಹೊಗಳಿದ್ರು. ಐ ಆಮ್ ಸೋ ಹ್ಯಾಪಿ. ಅವರೇ ಹೊಗಳೋಂತ ಕೆಲ್ಸ ನೀನೇನ್ ಮಾಡ್ದೆ? ಅದೊಂದು ವಿಷಯ ಮಾತ್ರ ಹೇಳಕ್ಕಾಗಲ್ಲ. ಜೆಂಟಲ್ಮೆನ್ಸ್ ಅಗ್ರಿಮೆಂಟ್. ಓಕೆ, ಜೆಂಟಲ್ಮೆನ್ ಅಗ್ರಿಮೆಂಟ್ ಇರೋದು ಓನ್ಲಿ ಜೆಂಟಲ್ಮೆನ್ಗಳಿಗೆ. ನಾನು ಜೆಂಟಲ್ ವುಮನ್, ನನ್ನ ಹತ್ರ ಹೇಳ್ಬೋದು ಪ್ಲೀಸ್. ನೀನ್ ವುಮನ್, ಇನ್ನು ವುಮನ್ ಆಗಕ್ಕೆ ಟೈಮ್ ಇದೆ. ನೀನ್ ಇನ್ನು ಚಿಕ್ಕ ಹುಡುಗಿ, ಜಸ್ಟ್ ಅ ಯಂಗ್ ಗರ್ಲ್. ಎಷ್ಟು ನೀಟಾಗಿ ಟ್ರ್ಯಾಕ್ ಚೇಂಜ್ ಮಾಡ್ತೀಯ ನೋಡು. ಯಾವಾಗ ಕೇಳಿದ್ರು ಈಗ ಹೇಳಲ್ಲ ಅಂತ್ಯ. ಫೋನ್ ಮಾಡಿದ್ರೆ ಬಿಸಿ ಇದೀನಿ ಚಿನ್ನ, ನಾನೇ ಫೋನ್ ಮಾಡ್ತೀನಿ ಅಂತ ಐಸ್ ಇಡ್ತೀಯ. ನೀನೇನಂತ ಕೆಲಸ ಮಾಡ್ತಿರೋದು? ಅದನ್ನೆಲ್ಲ ಹೇಳಕ್ಕೆ ಟೈಮ್ ಬರುತ್ತೆ. ಹೇಳಿದಾಗ ನೀನೇ ಶಾಕ್ ಆಗ್ತೀಯ. ಶಾಕ್ ಆಗೋಷ್ಟು ಭಯಂಕರವಾದ ಕೆಲ್ಸನಾ? ನಿನಗ್ ನನ್ ಮೇಲೆ ನಂಬಿಕೆ ಇಲ್ವಾ? ಹೇ, ನಂಬಿಕೆ ಇರೋದಕ್ಕೆ ನಾನು ನಿನ್ ಪ್ರೀತಿಸಿದ್ದು. ಟೆನ್ಷನ್ ಆಗ್ಬೇಡ, ಬಿ ಹ್ಯಾಪಿ, ನೋ ಬಿಪಿ, ಬಿಂದಾಸ್ ಆಗಿರೋ. ನನ್ ಡೈಲಾಗ್ ನನಗೆ ರಿವರ್ಸಾ?
ಚೀಟರ್ ನನ್ನ ಕಾಲ್ ಜೊತೆ ಆಟ ಆಡ್ಬಿಟ್ಯಲ್ಲೋ ಮೋಸ ಮಾಡ್ಬಿಟ್ಯಲ್ಲೋ You cheater, ಕೊಲೆಗಾರ ನಿನ್ನ ನನ್ನ ಪ್ರೀತಿಗೆ ಮೋಸ ಮಾಡ್ಬಿಟ್ಯಲ್ಲೋ ಪ್ರೀತಿ ಅವ್ಳು ಹೇಗಾಡ್ತಿದ್ದಾಳೆ ನೋಡ್ರಿ ಸ್ವಲ್ಪ ನಿನ್ನ ಯಾವತ್ತೂ ನಾನು ಕ್ಷಮಿಸಲ್ಲ ನಿನ್ನ ಯಾವತ್ತೂ ನಾನು ಕ್ಷಮಿಸಲ್ಲ ಏನೋ ಅನ್ಯಾಯ ಮಾಡಿದ್ದೆ ನಾನು ಏನೋ ಅನ್ಯಾಯ ಮಾಡಿದ್ದೆ ನನಗೆ ಮತ್ತೆ ಫೋನ್ ಮಾಡ್ತೀಯಾ ನನಗೆ ಫೋನ್ ಮಾಡ್ತೀಯಾ ಅಯ್ಯೋ You gift my foot! Got your hand! I hate you! I hate you! Oh no! No! I hate you! ಇಷ್ಟೊಂದು ಅಪ್ಸೆಟ್ ಆಗ್ಬೇಡ ಶಿವು. ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ. ಸಮಾಧಾನವಾಗಿರು. ಹೇಗಿರ್ಲಿ ಸರ್, ನಾನು ಈ ಕೆಲಸ ಮಾಡ್ತಿದ್ದೆ ಪ್ರೀತಿಗೋಸ್ಕರ. ನಿನ್ನೆ ಶೂಟ್ ಹೊಟ್ಲಿ ಅವಳು ನನ್ನ ನೋಡಿದ್ಲು. ಈಗ ನಾನು ನಿನ್ನ ನೆರಳು ನೋಡಲ್ಲ, ಐ ಹೇಟ್ ಯು ಅಂತ ಕ್ಯಾಕ ಸುಗಿದೋದ್ಲು. ಅವಳೇ ಹೇಳ್ತಿದ್ಮೇಲೆ ನನಗೆ ಯಾಕೆ ಸರ್ ಬೇಕು ಈ ಕೆಲಸ? ನಾನು ಮಾಡಲ್ಲ. ಕ್ಲೈಮ್ಯಾಕ್ಸಿಗೆ ಬಂದ್ಬಿಟ್ಟು ಈಗ ಮಾಡಲ್ಲ ಅಂದ್ರೆ ಹೇಗೆ ಶಿವು? ನೀನು ಮಾಡ್ತಾ ಇರೋದು ಇಡೀ ದೇಶನೇ ಹೆಮ್ಮೆ ಪಡೋಂಥ ಕೆಲಸ. ನನಗೆ ಈ ದೇಶ ಸೇವೆ ಎಲ್ಲ ಬೇಡ ಸರ್, ನನಗೆ ಬೇಕಾಗಿರೋದು ಪ್ರೀತಿ. ನೀವು ಬಂದು ಅವಳಿಗೆ ಹೇಳಿ ನಾನು ಡಾನ್ ಅಲ್ಲ, ಒಬ್ಬ ಪೊಲೀಸ್ ಇನ್ಫಾರ್ಮರ್ ಅಂತ. ಈಗ ನಾನು ಹೇಳಕ್ಕಾಗಲ್ಲ. ನಾನು ಅನ್ಕೊಂಡಿದ್ದನ್ನ ಸಾಧಿಸಿದ ಮೇಲೆ ನಾನೇ ಅವಳಿಗೆ ಕನ್ವಿನ್ಸ್ ಮಾಡ್ತೀನಿ. ನಿನಗೆ ನಿನ್ ಪ್ರೀತಿ ಸಿಗೋ ಹಾಗೆ ಮಾಡ್ತೀನಿ. ಯಾವಾಗ್ಲೂ ಮಾಡೋ ಕೆಲಸನ ಈಗಲೇ ಮಾಡಿ. ನನಗೆ ನನ್ನ ಪ್ರೀತಿ ಸಿಕ್ಕಿದ್ರೆ ಈ ದೇಶನೇ ಅಲ್ಲ, ಇಡೀ ಪ್ರಪಂಚನೇ ಗೆಲ್ತೀನಿ. ಅವಳು ಯಾರು ಹೇಳಿದ್ರು ಕೇಳೋ ಪರಿಸ್ಥಿತಿಲಿ ಇಲ್ಲ, ಅರ್ಥ ಮಾಡ್ಕೋ. ಅದಕ್ಕೆಲ್ಲ ನೀವೇ ಕಾರಣ ಸರ್. ಪೇಪರ್ಲಿ ದೊಡ್ಡದಾಗಿ ಫೋಟೋ ಹಾಕಿ ನನ್ನನ್ನ ಡಾನ್ ಅಂತ ಬರೆದಿದ್ದಾರೆ. ಒಳ್ಳೇದೇ ತಾನೇ? ಆಗ್ಲೇ ಅಂಡರ್ವರ್ಲ್ಡ್ನವರು ನಿನ್ನ ನಂಬ್ತಾರೆ. ಈಸಿಯಾಗಿ ಗುರಿನ ಸಾಧಿಸ್ಬೋದು. ಆಗೋದಿಲ್ಲ ಸರ್, ಖಂಡಿತ ಆಗೋದಿಲ್ಲ. ಪ್ರೀತಿನೇ ನನ್ನ ಉಸಿರು. ಅವಳೇ ಸಿಗ್ದಿದ್ಮೇಲೆ ನಾನಿರಲ್ಲ. ಮೊದಲು ನೀವು ಅವಳನ್ನ ಒಪ್ಸಿ. ಶಿವು, ಒಂದು ಹೆಣ್ಣಿಗಿಂತ ದೇಶ ಮುಖ್ಯ, ಸಾಧನೆ ಮುಖ್ಯ. ಆಮೇಲೆ ಅವಳೇ ನಿನ್ನ ಪ್ರೀತಿಸ್ತಾಳೆ, ಹೆಮ್ಮೆ ಪಡ್ತಾಳೆ. ನನ್ನ ಮಾತು ನಂಬು. ಹಲೋ ಶಿವು, ಎಲ್ಲಿದ್ಯಾ? ಇಲ್ಲೇ ಹತ್ತಿರದಲ್ಲಿದ್ದೀನಿ. ಏನ್ ಬಾಸ್? ಏರ್ಪೋರ್ಟ್ ಹೋಗ್ಬೇಕು, ಅರ್ಜೆಂಟಾಗಿ ಬಾ. ಯಾಕೆ ಬಾಸ್? ಯಾರು ಬರ್ತಾ ಇದ್ದಾರೆ? ಅದನ್ನೆಲ್ಲ ಫೋನಲ್ಲಿ ಹೇಳಕ್ಕಾಗಲ್ಲ, ಬೇಗ ಬಾ. ಓಕೆ ಬಾಸ್, 5 ನಿಮಿಷದಲ್ಲಿ ಅಲ್ಲಿರ್ತೀನಿ. ಸಲೀಂ ಬರ್ತಿದ್ದಾನೆ ಅಂತ ಅನ್ಸುತ್ತೆ. ರೈಟ್ ಟೈಮ್, ಗೋ ಹೆಡ್. ಸಲೀಂ ಭಾಯ್, ಇವನೇ ಶಿವು. ನಮಸ್ತೆ ಭಯ್ಯ. ನಿನ್ ಬಗ್ಗೆ ಡಿ ಎಲ್ಲ ಹೇಳಿದಾನೆ. ಗುಡ್, ಥ್ಯಾಂಕ್ ಯು ಭಯ್ಯ. ಸಾಯಂಕಾಲ ಪಾರ್ಟಿಗೆ ನೀನು ಬಾ. ಸರಿ. ಸಲೀಂ ಭಾಯ್, ಶಿವು. ಸಲೀಂ ಬೈನ ಶಿವ ಎತ್ಕೊಂಡು ಹೋದ. ಏನಂದೆ? ಶಿವು ಎತ್ಕೊಂಡು ಹೋದ. ನೀವು ಕರೆ ಮಾಡಿರುವ ಚಂದಾದಾರರು ಸ್ವಿಚ್ ಆಫ್ ಮಾಡಿ. ಸರ್
ನೀವು ಹೇಳಿದಾಗ ಸಲೀಮ್ನ ತಗೊಂಡ್ಬಂದಿದ್ದೀನಿ. ಇಸ್ ಇಟ್? ಬನ್ನಿ ಸರ್. ಸಲೀಮ್, ಯಾ, ಗುಡ್, ವೆರಿ ಗುಡ್. ಸರ್ ಅದಲ್ಲ ಆಮೇಲೆ ಸರ್, ಮೊದಲು ನೀವು ನನ್ನ ಪ್ರೀತಿ ಹತ್ರ ಬಂದು ನಾನೊಬ್ಬ ಡಾನ್ ಅಲ್ಲ, ಒಬ್ಬ ಪೊಲೀಸ್ ಇನ್ಫಾರ್ಮರ್ ಅಂತ ಹೇಳಿ ಕನ್ವಿನ್ಸ್ ಮಾಡಿ ಸರ್. ಬನ್ನಿ ಸರ್, ಬನ್ನಿ ಸರ್. ಬರಲ್ಲ. ಯಾಕೆ? ಪ್ರೀತಿ ನನ್ನ ಮಗಳು, ಅದಕ್ಕೆ. ಪ್ರೀತಿ ನಿಮ್ಮ ಮಗಳ? ಹೌದು ಹೌದು. ನೀನು ನನ್ನ ಮಗಳನ್ನ ಲವ್ ಮಾಡ್ತಾ ಇದೀಯ ಅಂತ ನನಗೆ ಯಾವತ್ತೂ ಗೊತ್ತಿತ್ತು. ಪಿಕ್ ಪಾಕೆಟರ್, ಬ್ಲಾಕ್ ನಲ್ಲಿ ಟಿಕೆಟ್ ಮಾರೋನು, ಕ್ರಿಮಿನಲ್. ನಿನಗೆ ನನ್ನ ಮಗಳು ಬೇಕೇನೋ? ಲೈ, ನಾನು ಕ್ರಿಮಿನಲ್ಗೆ ಕ್ರಿಮಿನಲ್. ನಿನ್ನ ಪೊಲೀಸ್ ಇನ್ಫಾರ್ಮರ್ ಮಾಡಿ ಸಲೀಮ್ನ ಹಿಡ್ಕೊಂಡೆ, ನಿನ್ನನ್ನ ಡಾನ್ ಮಾಡಿ ನನ್ನ ಮಗಳನ್ನ ಉಳಿಸ್ಕೊಂಡೆ. ಈಗ ನೀನೇ ಹೋಗಿ ನನ್ನ ಮಗಳಿಗೆ ನಾನ್ ಡಾನ್ ಅಲ್ಲ, ಪೊಲೀಸ್ ಇನ್ಫಾರ್ಮರ್ ಅಂತ ಹೇಳಿದ್ರು ಅವಳು ನಂಬಲ್ಲ. ನಾನು ಹೇಳಿದ್ರೆ ಮಾತ್ರ ನಂಬೋದು, ಆದ್ರೆ ನಾನು ಹೇಳಲ್ಲ. ನಾನೇನ್ ಗಾಡ್ ಅನ್ಕೊಂಡಿದ್ನಲ್ಲೋ, ಡಾಗ್ ಆಗ್ಬಿಟ್ಟಿಯಲ್ಲೋ. ಹೇಯ್, ನಾನ್ ಪಕ್ಕಾ ಲೋಕಲ್. ರಿವರ್ಸ್ ಆದ್ರೆ ಅಡ್ಡಡ್ಡ ಸೀಳ್ಬಿಡ್ತೀನಿ. ಜಾಸ್ತಿ ಬಾಲ ಅಲ್ಲಾಡಿಸ್ದೆ ನಿನ್ ಮಗಳ ತಂಗ ಒಪ್ಸೋ, ಸಲೀಮನ್ ಕರ್ಕೊಂಡೋಗೋ. ಹೇಯ್ ಮಾಮಾ, 420 ಮಾಮಾ, ನೀ ಸೇರಾದ್ರೆ ನಾ ಸವಾ ಸೇರು. ಈ ಕ್ಷಣದಿಂದ ನಿನಗ್ ನೋ ಹ್ಯಾಪಿ, ಓನ್ಲಿ ಬಿಪಿ. ನನಗೆ ಗೊತ್ತಿತ್ತು ಕಣೋ, ಯಾವತ್ತಾದ್ರೂ ಒಂದಿನ ನೀನ್ ನನ್ನ ಸಾಯಿಸ್ತೀಯ ಅಂತ. ಕೊನೆಗೂ ನೀನೊಬ್ಬ ರೌಡಿ ಕಿಲ್ಲರ್ ಅಂತ ಪ್ರೂವ್ ಮಾಡ್ಬಿಟ್ಟೆ. ಹೇಯ್ ಹುಚ್ಚ ಬಾಯ್ನ, ಇವತ್ತು ನೀನ್ ಮಾತಾಡಬಾರ್ದು, ನಾನ್ ಮಾತಾಡ್ತೀನಿ ಕೇಳೋ. ಒಬ್ಬ ಲವರು ತನ್ನ ಲವರ್ನ ಕಿಡ್ನಾಪ್ ಮಾಡೋ ಪರಿಸ್ಥಿತಿ ಬಂದಿದೆ ಅಂದ್ಮೇಲೆ ಅದಕ್ಕೆ ಯಾರು ಕಾರಣ ಗೊತ್ತೇನೆ? ನಿಮ್ಮಪ್ಪ. ಇವ್ನ್ ಯಾರು ಗೊತ್ತೇನೆ? ದೊಡ್ಡ ಇಂಟರ್ನ್ಯಾಷನಲ್ ಡಾನ್. ಇವ್ನ್ ಹಿಡಿಯೋಕ್ಕೋಸ್ಕರ ನಿಮ್ಮಪ್ಪ ನನ್ನನ್ನು ಪೊಲೀಸ್ ಇನ್ಫಾರ್ಮರ್ ಆಗಿ ಇವ್ರ ಗ್ಯಾಂಗಿಗೆ ಸೇರ್ಕೊಂತ ಹೇಳ್ದ. ನಾನ್ ಮುಟಾಳ, ನನ್ನ ಪ್ರೀತಿಗೋಸ್ಕರ ನನ್ನ ಪ್ರಾಣನೇ ಒತ್ತಿಟ್ಟು ಸೇರಿದೆ. ನನ್ನನ್ನು ನಿಮ್ಮಪ್ಪ ಇವ್ರ ಗ್ಯಾಂಗಿಗೆ ಯಾಕೆ ಸೇರಿಸ್ದೆ ಗೊತ್ತಾ? ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡಿಬೇಕು ಅಂತ. ನಾನು ನಿನ್ನನ್ನು ಪ್ರೀತಿಸ್ತಿರೋದು ನಿಮ್ಮಪ್ಪನಿಗೆ ಮೊದಲೇ ಗೊತ್ತಿತ್ತು. ನನಗೂ ಈಗಲೇ ಗೊತ್ತಾಗಿತ್ತು ನೀನು ಅವನ ಮಗಳು ಅಂತ. ಹೇಯ್, ನಿನ್ ಪ್ರೀತಿ ಹುಚ್ಚಲ್ಲಿ ನಿನ್ ಹೆತ್ತವ್ರು ಯಾರು ಅಂತ ತಿಳ್ಕೊಳ್ಳೋದೇ ಮರ್ತ್ಬಿಟ್ಟೆ. ಅವತ್ ನಿಜ ಹೇಳ್ಬೇಕು ಅಂತ ಕಾರ್ ಪಾರ್ಕಿಂಗ್ ಬಂದ್ರೆ ನನಗೆ ಮಾತಾಡಕ್ಕೂ ಅವಕಾಶ ಕೊಡದೆ ನಿನ್ ಮುಖ ನೋಡಿದ್ರೆ ಅಸಹ್ಯ ಆಗುತ್ತೆ ಅಂತ ಕಿರ್ಚಾಡ್ಬಿಟ್ಟೆ. ನಿಮ್ಮ ಅಪ್ಪನ ಹತ್ರ ಹೋದ್ರೆ ನೀನ್ ಡಾನ್ ಅಲ್ಲ, ಪೊಲೀಸ್ ಇನ್ಫಾರ್ಮರ್ ಅಂತ ನಾನು ಹೇಳಿದ್ರೆ ಮಾತ್ರ ನಂಬೋದು, ಆದ್ರೆ ನಾನು ಹೇಳಲ್ಲ ಅಂತ. ಹೇಯ್, ನೀನೇ ಹೇಳೋ. ಕಷ್ಟಪಟ್ಟು ನಿಡ್ಕೊಂಬಂದ್ರೆ ಇವನ್ ಜೊತೆ ನನ್ನ ಮುಗ್ಸಕ್ ನೋಡ್ದ. ಏಯ್, ಕ್ರಿಮಿನಲ್ ಇವನಲ್ಲ ಕಣೆ, ನಿಮ್ಮಪ್ಪ ಕ್ರಿಮಿನಲ್ಗೂ ದೊಡ್ಡ ಕ್ರಿಮಿನಲ್. ನಿನಗೆ ಈ ವಿಷಯ ತಿಳಿಲಿ ಅಂತಾನೆ ನಾನಿನ್ನ ತಕೊಂಡ್ಬಂದಿದ್ದು. ನಿನ್ನನ್ನ ನಂಬಿಸಿ ಪ್ರೀತಿ ಮಾಡಕ್ಕಲ್ಲ. ನಂಬಿದ್ರೆ ನಂಬು, ಬಿಟ್ರೆ ಬಿಡು. ಏಯ್ ಏಯ್ ಏಯ್,
ಇಂಥ ಚಿಲ್ರೆ ಹುಡುಗಿಗೋಸ್ಕರ ನನ್ನ ಕಾರ್ಪೊರೇಷನ್ ನಾಯಿ ತರ ಎತ್ಕೊಂಡ್ಬಂದ್ಯಲ್ಲ. ನನಗೆ ಕೇಳಿದಿದ್ರೆ ಇಂಥ ಸಾವಿರಾರು ಹುಡುಗಿರ್ನ ಕ್ಯೂ ನಿಲ್ಲಿಸ್ಬಿಟ್ಟಿದ್ದೆ. ನೀನ್ ಚಿಲ್ರೆ ಸಾವಿರಾರು ಹುಡುಗಿ ನಿಲ್ಲಿಸ್ತೀಯ? ನಿನ್ ಕೈಲಿ ಈ ಪ್ರೀತಿ ಕೊಡಕ್ಕಾಗತ್ತೇನೋ? ನನ್ ಪ್ರೀತಿಗೋಸ್ಕರ ನಿನ್ನಂತ ಡಾನನ್ನೇ ಎತ್ತಾಕೊಂಡ್ಬಂದಿದ್ದೀನಿ ಇನ್ಮೇಲೆ. ನನ್ ಪ್ರೀತಿ ಅಂತದ್ದು ಅಂತ ಅರ್ಥ ಮಾಡ್ಕೋ. ಅಲ್ಲಿ ಇಲ್ಲಿ ಬಾಂಬ್ ಬಿಟ್ಟಂಗ ನನ್ ಪ್ರೀತಿ ನಾನು ಉಸಿರು. ಬಾಯ್. ಗುಡ್, ವೆರಿ ಗುಡ್. ಏನು ಗುಂಡಿಗೇನೋ ನಿಂದು? ಒಂದು ಹುಡುಗಿಗೋಸ್ಕರ ನನ್ನನ್ನೇ ಎತ್ತಾಕೊಂಡ್ ಬಂದಿದ್ಯಾ ಅಂದ್ರೆ ನಿನ್ನ ಮೆಚ್ಚಲೇಬೇಕು. ಐ ಲವ್ ಯು. ನಿನ್ನಂಥವ್ ನನಗೆ ಬೇಕು. ನೋಡು, ಈಗಲೂ ನಿನಗೊಂದು ಆಫರ್ ಕೊಡ್ತೀನಿ. ಈ ಹುಡುಗಿ ಜೊತೆನೆ ನಿನ್ನ ಮದುವೆನೂ ಮಾಡಿಸ್ತೇನೆ. ನನ್ನ ಜೊತೆ ಬಂದು ಸೆಟ್ಲ್ ಆಗ್ಬಿಡು. ಓಕೆ? ನಾನ್ ಒಂದ್ಸಲ ಮಾತು ಕೊಟ್ಮೇಲೆ ಮುಗೀತು. ಕೆಲ್ಸ ಮುಗಿಯೋವರೆಗೂ ನನ್ ಮಾತನ್ನ ನಾನೇ ಕೇಳಲ್ಲ.
Shit! Hey! Hey, you! ಶಿವು ಬಿ ಹ್ಯಾಪಿ ನೋ ಬಿ ಪಿ ಬಿಂದಾಸ್ ಆಗಿರ್ಬೇಕು.